ಔರಾದ್ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ಹಿಂದೂಗಳ ರುದ್ರಭೂಮಿಯನ್ನು ಸ್ಥಳವನ್ನು ಅತಿಕ್ರಮಣ ಮಾಡಿಕೊಂಡಿದ್ದು ತೆರವಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಪದಾಧಿಕಾರಿಗಳು ಶುಕ್ರವಾರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು. ರುದ್ರಭೂಮಿ ಬಳಿಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಪಾದಯಾತ್ರೆಯ ಮೂಲಕ ತಹಸೀಲ್ ಕಚೇರಿಗೆ ತೆರಳಿದರು. ರಸ್ತೆಯುದ್ದಕ್ಕೂ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಳಿಕ ಮಾತನಾಡಿದ ಕಾರ್ಯಕರ್ತರು, ಅಮರೇಶ್ವರ ದೇವಸ್ಥಾನ ಬಳಿಯಲ್ಲಿ ರುದ್ರಭೂಮಿಗೆ 2 ಎಕರೆ 9 ಗುಂಟೆ ನಿವೇಶನವಿದೆ. ಆದರೆ ಈ ಪೈಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ 19 ಗುಂಟೆ ಜಮೀನು ಕೆಲವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಅಂತ್ಯ ಸಂಸ್ಕಾರ ಮಾಡಲು ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಸ ವಿಳಂಬ ಮಾಡುತ್ತಿರುವ ಮುಖ್ಯಾಧಿಕಾರಿಗೆ ರುದ್ರಭೂಮಿಯ ಕೆಲಸ ವಿಳಂಬ ಮಾಡುತ್ತಿರುವ ಮುಖ್ಯಾಧಿಕಾರಿಗೆ ರುದ್ರಭೂಮಿಯ ಕೆಲಸ ವಿಳಂಬ ಮಾಡುತ್ತಿರುವ ಮುಖ್ಯಾಧಿಕಾರಿಗೆ ಈ ರುದ್ರಭೂಮಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರುದ್ರಭೂಮಿ ನಮಗೆ ಸಿಗಲ್ಲ ಉಂಟು. ಇವತ್ತು 2 ಎಕರೆ 6 ಗುಂಟೆ ರುದ್ರಭೂಮಿ ಇದೆ. ಅಲ್ಲಿ ಜಾಗ ನೋಡೋಕ್ಕೋದ್ರೆ 1 ಎಕರೆನೂ ಇಲ್ಲ. ಇಂಥ ಒಂದು ಕೆಲವು ಕಿಡಿಗೇಡಿಗಳು ಅದು ಅತಿಕ್ರಮಣ ಮಾಡ್ಕೊಂಡ್ರೆ ನಮ್ಮಲ್ಲಿ ಪೇಪರ್ ಡಾಕ್ಯುಮೆಂಟ್ ನಂಬಲ್ಲಿದೆ, ಎಲ್ಲ ನಂಬಲ್ಲಿ ನಮ್ಮ ಹತ್ರ ಇದೆ. ಮತ್ತು ಪಟ್ಟಣ ಪಂಚಾಯತ್ 16 ಗುಂಟೆ ಪಟ್ಟಣ ಪಂಚಾಯತಿ ಹೆಸರಲ್ಲಿದೆ. ಆದ್ರೂ ಕೂಡ ಇಲ್ಲಿವರೆಗೆ ನಾವು ಸುಮಾರು 20 ವರ್ಷದಿಂದ ಹೋರಾಟ ಮಾಡ್ತಿದ್ದೆವು. LSY ನಮ್ಮದು ಲಿಂಗಾಯತ ಸಮಾಜ ವತಿಯಿಂದ ಅಧ್ಯಕ್ಷರು 2011 ಒಂದು ಅವ್ರು ಕೊಟ್ಟರು. ಆದ ನಂತರ 2014-15 ನಾವು ಒಂದು 4 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆವು ಔರಾದ್ನವ್ರು. ಅಲ್ಲಿ ಈಗ ಕೆಲವು ಭ್ರಷ್ಟ ಅಧಿಕಾರಿಗಳು ಕೂಡ್ಕೊಂಡು ಏನು ದುಡ್ಡಿನ ಆಮಿಷ ಮಾಡ್ತಾಯಿದ್ರು, ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ಈ ಕಾರ್ಯಕ್ರಮ ಮಾಡ್ತೇವೆ ಅಂಥೇಳಿ ನಮ್ಮ ಆಶ್ವಾಸನೆ ಕೊಡೋದು ಒಂದು 2 ದಿವಸದಾಗ ಅದು ಮುಗಿಸ್ತಾ ಇದ್ದಾರೆ. ಮತ್ತು ಇದೇ ಮೊನ್ನೆ ನಮ್ಮದು ಜಿಲ್ಲಾಧಿಕಾರಿಗಳು ಬಂದಿರು ಔರಾದ್ನಲ್ಲಿ ಒಂದು ಸಭೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದಾಗ ಅವತ್ತು ಸುಳ್ಳು ನಾವು ಔರಾದ್ ನಾಗರಿಕ ವತಿಯಿಂದ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ನಮ್ಮ ರುದ್ರಭೂಮಿ ತೆರವುಗೊಳಿಸ್ಕೊಡ್ರಿ ಅಂತ ಅವ್ರು ಹೇಳಿದ್ರು. 8 ದಿವಸ ಒಳಗಾಗಿ ನಾವು ನಿಮ್ಗೆ ತೆರವುಗೊಳಿಸ್ತಾ ಅಂತ ಹೇಳಿದ್ರು. ಅದು 8 ದಿವಸ ಹೋದ 1 ತಿಂಗಳಾಯಿತು. ಆನಂತರ ನಮ್ಮದು ಜಿಲ್ಲಾ ಜನ ಸಂಪನ್ನಕ್ಕೆ ಇದು ಕಾರ್ಯಕ್ರಮ ಆಯಿತು. ಈಶ್ವರ್ ಖಂಡ್ರೆ ಅವರು ಜನಸ್ಪಂದನ ಕಾರ್ಯಕ್ರಮ ಈಶ್ವರ್ ಖಂಡ್ರೆ ಅವರು ಬಂದಿದ್ದರು. ಅವ್ರ ನೇತೃತ್ವ ಕೊಟ್ಟು ಖುದ್ದು ಜಿಲ್ಲಾಧಿಕಾರಿಗಳಿಗೆ 3 ದಿವಸ ಒಳಗಾಗಿ ನಿಮ್ಮ ಸಮಸ್ಯೆ ನಾವು ಔರಾದ್ ನಗರದಲ್ಲಿ ಬಗೆಹರಿಸ್ತಾ ಅಂದರು. ಇಲ್ಲಿವರೆಗೆ ಕೂಡ ಅದು ಕ್ಯಾರಿ ಅಂತ ಇಲ್ಲ. ಇಂಥ ಅಧಿಕಾರಿಗಳು ದಯವಿಟ್ಟು ಈ ಅಧಿಕಾರಿಗಳಿಗೆ ಏನು ಅವ್ರೇನು ದುಡ್ಡು ತೊಗೊಳತ್ತಾರ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ನಮಗೊಂದು ನ್ಯಾಯ ಬೇಕು. ಎಲ್ಲಿವರೆಗೆ ನಾವು ಈ ರುದ್ರಭೂಮಿಯನ್ನು ತೆರವುಗೊಳಿಸಲು ಅತಿಕ್ರಮ ಆಗಿ ಜಾಗ ತೆರವುಗೊಳಿಸಲು ಅಲ್ಲಿವರೆಗೆ ನಾವು ಈ ಹೋರಾಟ ಸತತವಾಗಿ ನಡೆಸ್ತಾ ಇದ್ದೇವೆ. ವಿನೂತನ ರೀತಿ ಹೋರಾಟ ಮಾಡ್ಕೊತಾ ಇದ್ದೇವೆ. ಇವತ್ತೊಂದು ಈ ಪ್ರತಿಭಟನೆ ಔರಾದಿಂದ ಅಮರೇಶ್ವರ ದೇವಸ್ಥಾನದ ಪ್ರತಿಭಟನೆ ಇದ್ದು, ನಾಳೆ ಒಂದು ಪ್ರತಿದಿನ ಒಂದೊಂದು ವಿನೂತನ ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಈ ನಮ್ಮ ಹೋರಾಟ ಗೆಲುವು ಸಿಗೋ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಶರಣಪ್ಪ ಪಾಟೀಲ್.